ಇದು ಇಸ್ಕಾನ್ ಹತ್ರ 6 ಗಂಟೆಗೆ ಮಾಡ್ತಾ ಇರೋ ವಿಡಿಯೋ ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂದ್ರೆ 6 ಗಂಟೆಗೇನೆ ಆಟೋದವ್ರನ್ನ ಕೇಳಿದ್ರೆ ಶಾಂತಿನಗರ್ಗೆ 1 to ಡಬಲ್ ಕೇಳ್ತಾ ಇದಾರೆ. ನಿಜವಾಗ್ಲೂ 1 to ಡಬಲ್ ಕೊಡ್ಬೇಕಾ? 6 ಗಂಟೆಗೆ ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ. ನಿಜವಾಗ್ಲೂ ಮೀಟರ್ ಹಾಕೋರ್ ಮೇಲೆ ನಿಜವಾಗ್ಲೂ ಆಟೋ ಡ್ರೈವರ್ ಮೇಲೆ ಅಭಿಮಾನಗಳಿದೆ. 6 ಗಂಟೆಗೆನೆ ವಯಸ್ಸಾದವ್ರು ಇದಾರೆ, ಮಕ್ಳಿದಾರೆ, ಯಾರೇ ಇರ್ಲಿ ಲೇಡೀಸು, ಅವ್ರ ಹತ್ರ ಮೀಟರ್ ಮೇಲೆ 50 ಕೊಡಿ, ಮೀಟರ್ ಮೇಲೆ 100 ಕೊಡಿ ಅಂತ ಕೇಳ್ತಾರೆ. ಈಗ ನಾನು 10 ಆಟೋಗಳನ್ನ ಕೇಳ್ಬಿಟ್ಟು ಓಲಾ ಬುಕ್ ಮಾಡ್ಕೊಂಡಿದೀನಿ. 175 ರುಪೀಸ್ ತೋರಿಸ್ತಾ ಇದೆ. ನಾನು 10 ಆಟೋ ಕೇಳಿದ್ರು 300, 350 ಕೊಡಿ, ಮೀಟರ್ ಮೇಲೆ ಕೊಡಿ ಅಂತ ಕೇಳ್ತಾರೆ. ಮನುಷ್ಯತ್ವ ಬೇಡವೇನ್ರಿ ನಿಮ್ಗೆ? ಮೀಟರ್ ಮೇಲೆ ಕೇಳೋರ್ಗೆ, ಆಟೋ ಡ್ರೈವರ್ಗಳಿಗೆ ರ್ಯಾಪಿಡೋ ಮಾಡ್ಬಿಡ್ತಾರೆ, ಓಲಾ ಮಾಡ್ಬಿಡ್ತಾರೆ ಅಂತಾರೆ. ನೀವು ಮೀಟರ್ ಕರೆಕ್ಟ್ ಆಗಿ ಹಾಕೊಂಡು ಹೋದ್ರೆ ಜನ ಯಾಕ್ರಿ ಕೊಡಲ್ಲ? ಮೀಟರ್ ದುಡ್ಡು ಕೊಡಲ್ವೇನ್ರಿ? ಮೀಟರ್ ಹಾಕ್ರಿ. ಅದನ್ನ ಬಿಟ್ಬಿಟ್ಟು ನಿಮ್ಮಂತ ಕೆಟ್ಟವರಿಂದ, ಮೀಟರ್ ಮೇಲೆ ದುಡ್ಡು ಕೇಳೋರಿಂದ ಮೀಟರ್ ಹಾಕೊಂಡು ನಿಯತ್ತಾಗಿ ಓಡಿಸ್ತಾರ ನೋಡಿ, ಹೆಂಡತಿ ಮಕ್ಳಿಗೋಸ್ಕರ. ಅವ್ರಿಗೂ ಕೆಟ್ಟ ಹೆಸರು. ಅದ್ರಲ್ಲಿ ದೊಡ್ಡದಾಗಿ ಹೇಳ್ತೀರಾ, ಅಯ್ಯೋ ನಮ್ಗೆ ಆಟೋದವ್ರಿಗೆ ದುಡಿಮೆನೆ ಆಗ್ತಾ ಇಲ್ಲ, ಜನಗಳು ಸಪೋರ್ಟೇ ಮಾಡಲ್ಲ, ಎಲ್ಲಾರು ಓಲಾದಲ್ಲಿ ಹೋಗ್ತಾರೆ, ರ್ಯಾಪಿಡೋದಲ್ಲಿ ಹೋಗ್ತಾರೆ ಅಂತ. ಫಸ್ಟ್ ನೀವು ಕರೆಕ್ಟ್ ಆಗಿರಿ. ನೀವು ಕರೆಕ್ಟ್ ಆಗಿ ಮೀಟರ್ ಹಾಕೊಂಡು ಓಡಿಸಿದ್ರೆ ಜನ ಯಾರು ಇನ್ನೊಂದನ್ನ ಬುಕ್ ಮಾಡಲ್ಲ. ಅದ್ರಲ್ಲೂ ಹಗಲೊತ್ತಲ್ಲೇ 4 ಗಂಟೆ 5 ಗಂಟೆ ಮಧ್ಯಾಹ್ನದೊತ್ತಲ್ಲೇ ಮೀಟರ್ ಮೇಲೆ ದುಡ್ಡು ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಎಲ್ಲರಿಗೂ ದುಡ್ಡು ಏನ್ ಫ್ರೀ ಆಗಿ ಬಂದ್ಬಿಡುತ್ತೆ? ಅದು ಹೆಣ್ಮಕ್ಳು ಅನ್ನಲ್ಲ, ವಯಸ್ಸಾದವರು ಅನ್ನಲ್ಲ. ನಮ್ಮಮ್ಮಂಗೆ ಬ್ರೈನ್ ಟ್ಯೂಮರ್ ಆಪರೇಷನ್ ಆಗಿದೆ. 10 ಆಟೋ ನೋಡಿದೀನಿ ನಾನು ಇಸ್ಕಾನ್ ಹತ್ರ 6 ಗಂಟೆಗೆ. 10 ಆಟೋದವ್ರು ಬರೀ ಇದೇ ಆಯ್ತು, ಶಾಂತಿನಗರನ 1 to ಡಬಲ್ ಕೊಡಿ, ಮೀಟರ್ ಮೇಲೆ 50 ರೂಪಾಯಿ ಎಕ್ಸ್ಟ್ರಾ ಕೊಡಿ, 100 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತೀರಾ. ಏನ್ ಮನುಷ್ಯರು? ಅದ್ರಲ್ಲಿ ಹೇಳೋದು ಆಟೋ ಡ್ರೈವರ್ಗೆ ಯಾರು ಸಪೋರ್ಟ್ ಮಾಡಲ್ಲ ಅಂತ. ಫಸ್ಟ್ ನೀವು ಮೀಟರ್ ಹಾಕದ್ ಕಲೀರಿ. ನಿಮ್ಮಂತವ್ರಿಂದನೇ ಮೀಟರ್ ಹಾಕೊಂಡು ಕರೆಕ್ಟಾಗಿ ಓಡಿಸೋರ್ಗು ಮಾನ ಮರ್ಯಾದೆ ಇಲ್ದಂಗ್ ಮಾಡ್ತೀರಾ.